ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಜೀನ್ಸ್ ಪ್ಯಾಂಟ್ ಧರಿಸಿ ಬಂದವರಿಗೆಲ್ಲ ಪರೀಕ್ಷೆಗೆ ಅವಕಾಶ. ಅಭ್ಯರ್ಥಿಯನ್ನ ಪರೀಕ್ಷಾ ಕೇಂದ್ರಕ್ಕೆ ಬಿಡದ ಪೊಲೀಸರು ಜೀನ್ಸ್ ಪ್ಯಾಂಟ್ ಧರಿಸಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇಲ್ಲ. ಈ ಹಿನ್ನೆಲೆಯಲ್ಲಿ ಮರಳಿ ಹೋಗಿರೋದು ಕೆಲ ಅಭ್ಯರ್ಥಿಗಳು. ನೋಡಿ, ಕೆಲವು ಕಡೆಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಸಿಬ್ಬಂದಿ, ಕೆಲವು ಕಡೆ ರೂಲ್ಸ್ ಇಸ್ ರೂಲ್ಸ್. ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರಂಗಿಲ್ಲ, ನೀವು ಹಾಕೋ ಬಂದಿದ್ರೆ ಎಲ್ಲ ವಾಪಸ್ ಹೋಗಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಜೀನ್ಸ್ ಪ್ಯಾಂಟ್ ಧರಿಸಿ ಬಂದವರಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇಲ್ವಂತೆ. ಅಭ್ಯರ್ಥಿಯನ್ನ ಪರೀಕ್ಷಾ ಕೇಂದ್ರಕ್ಕೆ ಬಿಟ್ಟೇ ಇಲ್ಲ ಪೊಲೀಸರು. ನೀವು ರೂಲ್ಸ್ ಫಾಲೋ ಮಾಡಿಲ್ಲ, ಜೀನ್ಸ್ ಪ್ಯಾಂಟ್ ಧರಿಸಿ ಬಂದಿದ್ದೀರಿ ಅಂತ. ಇದು ಹುಬ್ಬಳ್ಳಿಲಾಗಿರೋರಂತೆ. ನೋಡಿ, ಕೆಲವು ಕಡೆಯಲ್ಲಿ ಪೆನ್ ಮರ್ತು ಬಂದಿದ್ದಾರೆ, ಆಧಾರ್ ಕಾರ್ಡ್ ಮರ್ತು ಬಂದಿದ್ದಾರೆ, ಲೇಟಾಗಿ ಬಂದಿದ್ದಾರೆ, ಅಲ್ಲೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಕೆಲವು ಕಡೆಯಲ್ಲಿ ರೂಲ್ಸ್ ಫಾಲೋ ಮಾಡಬೇಕು. ಸೊ ರೂಲ್ಸ್ ಏನೋ ಇದೆಯಂತೆ, ಜೀನ್ಸ್ ಹಾಕ್ಕೊಂಡು ಬಂದು ಎಕ್ಸಾಮ್ ಬರೆಯೋಂಗಿಲ್ಲ, ಹಾಕೋ ಬಂದ್ಬಿಟ್ಟಿದ್ದಾರೆ. ಕೆಲವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮರ್ತೋಗೋ ಟೆನ್ಷನ್ನಿಗೋ ಬಂದ್ಬಿಟ್ಟಿರ್ತಾರೆ ನಾರ್ಮಲ್ಲಾಗಿ. ಇಲ್ಲ ನೀವು ಜೀನ್ಸ್ ಹಾಕ್ಕೊಂಡು ಬಂದಿದ್ದೀರಾ ಅಂತ ಅಂದು ಒಳಗಡೆ ಬಿಟ್ಟಿಲ್ಲ. ಅಭ್ಯರ್ಥಿಯನ್ನು ಪರೀಕ್ಷಾ ಕೇಂದ್ರಕ್ಕೆ ಬಿಟ್ಟೇ ಇಲ್ಲ ಪೊಲೀಸರು. ಹಾಗಾಗಿ ಕೆಲವರು ಹಾಗೆ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಗಿರೋದು ಇದು ಅನ್ನೋದು ಗೊತ್ತಾಗ್ತಾ ಇದೆ. ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇಲ್ಲದೇ ವಾಪಸ್ ತೆರಳಿರೋದು. ಬೇಜಾರಾಗುತ್ತೆ, ಕಷ್ಟಪಟ್ಟಿರ್ತಾರೆ, ಓದಿರ್ತಾರೆ, ಎಕ್ಸಾಮ್ ಒಂದು ಅಟೆಂಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಒಂದು ಪ್ಯಾಂಟ್ ವಿಚಾರಕ್ಕೆ ಬಿಟ್ಟಿಲ್ಲ ಅಂದರೆ ಅಂತ. ಬಟ್ ಫಾಲೋ ಮಾಡಬೇಕಾಗಿರುತ್ತಲ್ಲ, ಅಲ್ಲಿನ ಸಿಬ್ಬಂದಿಗಳಿಗೆ ಏನು ಗೈಡ್ಲೈನ್ಸ್ ಇರುತ್ತೋ ಅದನ್ನು ಅವ್ರು ಫಾಲೋ ಮಾಡಬೇಕು. ಇಲ್ಲ ಹಿರಿಯ ಅಧಿಕಾರಿಗಳು ಕೇಳ್ತಾರೆ. ಸೊ ಹಾಗಾಗಿ ಇಲ್ಲ ಕಣ್ರಪ್ಪ ಆಗಲ್ಲ, ನಡೀರಿ ವಾಪಸ್ಸು ಅಂತ ಕಳಿಸಿದ್ದಾರೆ.